ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಶೇಷ ಅಡಿಗೆಯಲ್ಲಿ ನಾನು ಹಾಲು ಹೋಳಿಗೆಯನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಪುರಾತನ ಕಾಲದಿಂದನೂ ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದಾರೆ. ಇದು ತಿನ್ನೋದ್ರಿಂದ ಅಷ್ಟೇ ಆರೋಗ್ಯ. ನಮ್ಮ ಮಕ್ಕಳು ಪುಷ್ಟಿಕರವಾಗಿ ಇರಬೇಕು ಅಂತಂದರೆ ಈ ಥರ ಒಂದು ಅಡಿಗೆಯನ್ನು ಮಾಡಿಕೊಡಲೇಬೇಕಾಗತ್ತೆ. ಇದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದು, ನಮ್ಮ ಅಮ್ಮೆಯಿಂದ ನಾನು ಕಲ್ತಿದ್ದೀನಿ. ಇದು ಅಷ್ಟೇ ಈಸಿ ಮತ್ತು ತುಂಬ ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಳುವಂತಹ ಒಂದು ಸ್ವೀಟ್. ಇದು ಯಾವುದೇ ಬೇಳೆ ಇಲ್ಲ, ಮೈದಾ ಹಿಟ್ಟನ್ನು ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಇದು ನಾನಿವಾಗ ಹಾಲು ಹೋಳಿಗೆಗೆ ಮೊದಲು ಪೂರಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಸೊ ಪೂರಿ ಮಾಡೋದಕ್ಕೆ ನಾನು ಇಲ್ಲಿ 2 ಕಪ್ಸಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಪೂರಿ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಸೊ ನಾವು ಇಲ್ಲಿ ಹೋಳಿಗೆ ಅಂತ ಹೇಳಿದ್ದೀವಿ, ಅದಕ್ಕೆ ನಾವು ಪೂರಿನೇ ಯೂಸ್ ಮಾಡೋದು. ಸೊ ಪೂರಿ ತುಂಬ ಗರಿ ಗರಿಯಾಗಿ ಬರಬೇಕು, ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ನೀರಾದರೂ ಕೂಡ ಪೂರಿ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಬೇಡ, ಸ್ವಲ್ಪ ಟೈಟಾಗಿಯೇ ಕಲಿಸ್ಕೊಳ್ಬೇಕು. ಸೊ ಇವಾಗ ನಾವು ಕಲಿಸ್ಕೊಂಡು ಆದಮೇಲೆ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಹಾಲು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಹಾಲಿಗೆ ನಾನು ಮೊದಲಿಗೆ ಗಸಗಸೆ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು 2 ಸ್ಪೂನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ದಟ್ ಗಸಗಸೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿ ಕೂಡ ಮಾಡುತ್ತೆ ಹಾಲಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ, ಸೊ ದಟ್ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ. ಸೊ ಈ ನೋಡಿ ಇವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಮತ್ತು ಇದಕ್ಕೇ ನಾವು 7ರಿಂದ 8 ಗೋಡಂಬಿ ಹಾಕ್ಕೊಂಡು ಅದನ್ನು ಕೂಡ ಈ ಥರನೇ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ಪುಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಾಮಗ್ರಿಗಳು ಚೆನ್ನಾಗಿಯೇ ಪೌಡರ್ ಆಗುತ್ತೆ. ನೋಡಿ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಬಂದರೆ ಸಾಕು. ಯಾಕೆ ಅಂತಂದರೆ ಇಲ್ಲಿ ಇನ್ ಕೇಸ್ ರವೆ ಅಥವಾ ತರಿಯಾಗಿದ್ದರೆ ಮತ್ತೆ ನಾವು ಇದನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ. ಸೊ ಅದಕ್ಕೇ ನಾನು ಇಲ್ಲಿ ಅರ್ಧ ಹೋಳಷ್ಟು ಹಸಿ ಕೊಬ್ಬರಿಯನ್ನು ತುರಿದು ಹಾಕ್ಕೊಳ್ತಿದ್ದೀನಿ. ಸೊ ಅದಕ್ಕೆ ಇವಾಗ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ 1 ಗ್ಲಾಸಷ್ಟು ನನ್ನ ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅದೇ ಪೇಸ್ಟನ್ನ ಒಂದು ದಪ್ಪ ಇರುವಂತಹ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಆ ಪೇಸ್ಟನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ. ಪೇಸ್ಟನ್ನ ಕಂಪ್ಲೀಟಾಗಿ ಮಿಕ್ಸರ್ ಜಾರಿಂದ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಬಾದಾಮಿ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೇಗ ತಳ ಹತ್ತುತ್ತೆ. ಅದು ಲಮ್ಸ್ ಆಗದಂಗೆ ನಾವು ಕಲಿಸ್ತಾನೇ ಇರಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಲಮ್ಸ್ ಫಾರ್ಮ್ ಆಗಿದ್ದರೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ನಮಗೆ ಗಂಟು ಸಿಕ್ಕಿದ್ರೆ ಚೆನ್ನಾಗಿ ಇರೋದಿಲ್ಲ. ಸೊ ಅದು ಅದೇ ಬಾಣಲೆಗೆ ನಾನು ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಸೊ ಈ ಸ್ಟೇಜಲ್ಲಿ ನಿಮಗೆ ಎಷ್ಟು ಹಾಲು ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡ್ಕೊಂಡಿದ ನಂತರ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಹೇಗೆ ಅಂತಂದರೆ ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ತಳ ಹತ್ತದಂಗೆ ಆವಾಗವಾಗ ತಿರುಗಿಸ್ತಾ ಸೊ ಹಾಲನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸೊ ಹಾಲು ಚೆನ್ನಾಗಿ ತಿಕ್ ಆಗಿದೆ ಅಥವಾ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ ಅನ್ನಿಸಿದ ಮೇಲೆ ಸೊ ನಾವು ಅದಕ್ಕೆ ತಕ್ಕಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಆ ಸಕ್ಕರೆ ಕರಗುವವರೆಗೂ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ನಾನಿವಾಗ ಅದಕ್ಕೆ ಬೇಕಾದಷ್ಟು ಶುಗರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಜಸ್ಟ್ ಮೆಲ್ಟ್ ಆದರೆ ಸಾಕು. ಸೊ ನಿಮಗೆ ಶುಗರ್ ಮೆಲ್ಟ್ ಆಗಿದೆ ಅಂತ ಅನಿಸಿದರೆ ಸೊ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬಹುದು. ಸೊ ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು. ನಾನು ಈ ಸ್ಟೇಜಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು
ಇನ್ನೊಂದು ಕುದಿ ಬರೋವರೆಗೂ ನಾನು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ. ಈ ಥರನೇ ನಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇವಾಗ ನಾವು ಪೂರಿ ಲಟ್ಟಿಸ್ಕೊಳ್ಳೋಣ. ಆಲ್ರೆಡಿ ನಾವು ಕಲಸಿಟ್ಕೊಂಡು ಅಂತಹ ಒಂದು ಗೋಧಿ ಹಿಟ್ಟನ್ನು ಇನ್ನೊಂದು ಸರಿ ಕಲಿಸ್ಕೊಂಡು ನಮಗೆ ಪೂರಿಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಪೂರಿ ಲಟ್ಟಿಸ್ಕೊಳ್ಳೋಣ. ಸೊ ಪೂರಿ ಲಟ್ಟಿಸ್ಕೊಂಡು ಆದಮೇಲೆ ಆ್ಯಕ್ಚುಲಿ ಇದು ತುಂಬ ಸಾಫ್ಟಾಗಿ ಬೇಡ ಅಥವಾ ಪೂರಿ ಹುಬ್ಬೋದು ಕೂಡ ಬೇಕಾಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪೋರ್ಕ್ನ ತಗೊಂಡು ಚಿಕ್ಕ ತೂತನ್ನ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಸೊ ಆಗ ನಮಗೆ ಪೂರಿ ಉಬ್ಬೋದಿಲ್ಲ ಅಥವಾ ಸಾಫ್ಟ್ ಕೂಡ ಆಗೋದಿಲ್ಲ. ಸೊ ನಾನು ಈ ಥರ ಮಾಡ್ಕೊಂಡಿರೋಂತಹ ಪೂರಿಗಳನ್ನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ದಟ್ ಎಲ್ಲ ಪೂರಿಗಳನ್ನೂ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಳ್ಬೋದು ಆಯಿಲಲ್ಲಿ. ಸೊ ಒಂದು 5-6 ಪೂರಿಗಳು ಮಾಡಿಕೊಂಡು ನಾನು ಸೈಡ್ಗೆ ಎತ್ತಿಟ್ಕೊಂಡೆ. ಆಗ ಎಣ್ಣೆ ಕಾದ ನಂತರ ಎಲ್ಲ ಒಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು. ಸೊ ಈ ಥರ ನೀವು ಯಾವ ಶೇಪಲ್ಲಿ ಬೇಕಾದರೂ ಕೂಡ ಪೂರಿ ಮಾಡ್ಕೊಳ್ಬೋದು. ಇದೇ ಥರ ಶೇಪ್ ಅಂತ ಏನಿಲ್ಲ. ಓವಲ್ ಶೇಪ್ ಮಾಡ್ಬೋದು ಅಥವಾ ಟ್ರಯಾಂಗಲ್ ಶೇಪ್ ಮಾಡ್ಬೋದು, ರೆಕ್ಟ್ಯಾಂಗಲ್, ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಎಂಥದ್ದು ಇಲ್ಲ. ಸೊ ಹೆಂಗಿದ್ರೂ ಕೂಡ ಇದು ಹಾಲಲ್ಲಿ ಹಾಕಿದ ತಕ್ಷಣವೇ ಮೆಲ್ಟ್ ಆಗಿಬಿಡತ್ತೆ. ಆ್ಯಕ್ಚುಲಿ ನಮ್ಮ ಪೂರ್ವಿಕರು ಈ ಥರ ಅಡುಗೆಗಳನ್ನ ತಿಂದೇ ಅವರು ಎಷ್ಟು ಗಟ್ಟಿಮುಟ್ಟಾಗಿ ಇದ್ದರು. ಸೊ ಈ ಥರ ಅಡುಗೆಗಳನ್ನ ನಾವು ಇವಾಗಿನ ನಮ್ಮ ಲೈಫ್ ಸ್ಟೈಲ್ಗೂ ಕೂಡ ಅಳವಡಿಸ್ಕೊಳ್ಬೇಕು. ಆಗಲೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಇಲ್ಲದೆ ಜೀವನ ಮಾಡಬಹುದು. ಸೊ ಈ ಥರನೇ ಎಲ್ಲ ಪೂರಿಗಳನ್ನೂ ಲಟ್ಟಿಸ್ಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಣಲೆಯಲ್ಲಿ ಬೇಕಾದಷ್ಟು ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನಾನು ಒಂದೊಂದೇ ಪೂರಿಯನ್ನು ಹಾಕಿಬಿಟ್ಟು ಇಲ್ಲಿ ನಿಪ್ಪಟ್ಟಿನ ಹದಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗೋದು ಬೇಡ. ಇದು ಸ್ವಲ್ಪ ರೆಡ್ಡಿಶ್ ಕಲರ್ ಬರೋವರೆಗೂ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಹಾಲಲ್ಲಿ ಬೇಗ ಮೆಲ್ಟ್ ಆಗಬಾರ್ದು ಅಂತ. ಸೊ ನಾ ಆಲ್ರೆಡಿ ಕುದಿಸಿಟ್ಕೊಂಡಿರೋಂಥ ಹಾಲಿಗೆ ಏಲಕ್ಕಿ ಹಾಕೋದು ಮರ್ತಿದ್ದೆ. ಸೊ ಏಲಕ್ಕಿ ಹಾಕಿಬಿಟ್ಟು ಇನ್ನೊಂದು ಕುದಿ ಬರೋ ಅಷ್ಟೊತ್ತಿಗೆ ಇಟ್ಟು ಸೊ ಹಾಲನ್ನ ಇಲ್ಲಿ ನಾನು ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಸೊ ಹಾಲು ತಣ್ಣಗಾಗಿದೆ. ನಾವು ಫ್ರೈ ಮಾಡ್ಕೊಂಡಿರೋ ಪೂರಿಗಳನ್ನ ಎಲ್ಲನೂ ಹಾಕಿಬಿಟ್ಟು ಓನ್ಲಿ ಫಾರ್ 5 to 10 ಸೆಕೆಂಡ್ಸ್ ಮಾತ್ರನೇ ಹಾಲಲ್ಲಿ ಇಡಬೇಕಾಗುತ್ತೆ. ಇಲ್ಲ ತುಂಬ ಹೊತ್ತಿಟ್ಟರೆ ಏನಾಗುತ್ತೆ, ತುಂಬ ಹಾಲಲ್ಲಿ ತುಂಬ ಮೆಲ್ಟ್ ಆಗಿಬಿಡುತ್ತೆ, ತುಂಬ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಓನ್ಲಿ 5 to 10 ಸೆಕೆಂಡ್ಸ್ ಮಾತ್ರನೇ ಇಡಬೇಕು. ಹೀಗೆ ಎಲ್ಲ ಸುಮ್ಮನೆ ಡಿಪ್ ಮಾಡಿ ತೆಗೆದ್ರೂ ಕೂಡ ನಡೆಯುತ್ತೆ. ಯಾಕೆಂತಂದರೆ ತುಂಬ ಹೊತ್ತು ಇಟ್ಟಷ್ಟು ತುಂಬ ಸಾಫ್ಟ್ ಆದರೆ ನಾವು ತಿನ್ನೋ ಅಷ್ಟೊತ್ತಿಗೆ ಚೆನ್ನಾಗಿ ಫುಲ್ ಮೆಲ್ಟ್ ಆಗಿಬಿಟ್ಟು ಹಾಲು ಮತ್ತು ಪೂರಿ ಎರಡೂ ಮಿಕ್ಸ್ ಆಗಿಬಿಟ್ಟಿರುತ್ತೆ. ನಮಗೆ ಯಾವುದು ಪೂರಿ ಯಾವುದು ಹಾಲು ಅಂತ ಡಿಫ್ರೆನ್ಷಿಯೇಷನ್ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು 5 to 10 ಸೆಕೆಂಡ್ಸ್ ಮಾತ್ರನೇ ಸಾಕು. ಸೊ ಇವಾಗ ನಾನು ಎಲ್ಲನೂ ಪ್ಲೇಟ್ಗೆ ತಗೊಳ್ತಿದ್ದೀನಿ. ಸೊ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತೇಳ್ಬಿಟ್ಟು. ಸೊ ನಾನು ಎಲ್ಲ ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅದ್ರ ಮೇಲೆ ಬೇಕಾದಷ್ಟು ಹಾಲನ್ನ ಮತ್ತೆ ಹಾಕ್ಕೊಂಡು ಸೊ ನಾವು ಸರ್ವ್ ಮಾಡ್ಕೊಳ್ಬೋದು. ಟೇಸ್ಟಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ. ಹಂಗಂತ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇದರಲ್ಲಿ. ಇವತ್ತಿನ ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ ತಯಾರಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.